ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ಅಖಿಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕಳಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಬಸವಾದಿ ಪ್ರಮಥರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತರ ಸುಸಂಗೀತಂಗಳ ಕೇಳುವುದು, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸತ್ಯವ ನುಡಿಯುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸತ್ಯವ ನುಡಿಯುವುದು, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ, ಕರಕೆ ಶೃಂಗಾರ ಸತ್ಪಾತ್ರ ಕೀವುದು, ಕರಕೆ ಶೃಂಗಾರ ಸತ್ಪಾತ್ರ ಕೀವುದು, ಜೀವಿಸುವ ಜೀವನಕ್ಕೆ ಶೃಂಗಾರ, ಜೀವಿಸುವ ಜೀವಕ್ಕೆ ಶೃಂಗಾರ, ಗಣಮೇಳಾಪ ಗಣಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತಿಯಯ್ಯ, ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತಿಯಯ್ಯ, ಚನ್ನಮಲ್ಲಿಕಾರ್ಜುನ ದೇವರ ದೇವ, ಚನ್ನಮಲ್ಲಿಕಾರ್ಜುನ ದೇವರ ದೇವ, ಚನ್ನಮಲ್ಲಿಕಾರ್ಜುನ ದೇವರ ದೇವ, ದೇವರ ದೇವ, ದೇವರ ದೇವ, ದೇವರ ದೇವ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು. ಅಕ್ಕನವರು ಮಾನವನ ಬದುಕಿನ ಸಾರ್ಥಕತೆ ಮತ್ತು ಪ್ರಯೋಜನ ಕುರಿತು ಹೀಗೆ ಹೇಳಿದ್ದಾರೆ. ಗುರು ಹಿರಿಯರನ್ನು ಪ್ರೀತಿ ಗೌರವಗಳಿಂದ ನೋಡುವುದು ಕಣ್ಣಿಗೆ ಶೃಂಗಾರವಾದರೆ, ಪುರಾತನರ ಅನುಭವ ಪದ್ಯ ಆಲಿಸುವುದು ಕರ್ಣಕ್ಕೆ ಶೃಂಗಾರ. ಹಾಗೆಯೇ ಸತ್ಯವನ್ನೇ ನುಡಿಯುವುದು, ಸದ್ಭಕ್ತರೊಂದಿಗಿನ ಸಂಭಾಷಣೆ, ಸತ್ಪಾತ್ರಕ್ಕೆ ದಾನವನ್ನೀಯುವುದು ಮತ್ತು ಶರಣರ ಸಂಘ ಅಂದರೆ ಗಣಮೇಳಾಪ, ಇವಿಷ್ಟು ಬದುಕನ್ನು ಶೃಂಗರಿಸುವ ಶೃಂಗಾರಗಳು ಮತ್ತು ಗುಣವಿಶೇಷಗಳು. ಇವುಗಳಿರದ ಬದುಕು ಏತಕ್ಕೆ ಪ್ರಯೋಜನ? ಅಂತಹ ಬದುಕು ವ್ಯರ್ಥ ಎನ್ನುತ್ತಾರೆ ಅಕ್ಕನವರು. ಸತ್ಯವಾದ ಮಾತು. ಮಕ್ಕಳೇ, ಹೇಗಿದ್ದೀರಿ? ನಿಮ್ಮ ಎಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. 12ನೇ ಶತಮಾನ ಅಸಂಖ್ಯಾತ ಶಿವಶರಣರಿಂದ ರೂಪುಗೊಂಡು ಮತ್ತು ಅವರ ಆಚರಣೆಗೊಂದು ಕಮ್ಮಟವಾಗಿ ನಿಂತ ಅನುಭವ ಮಂಟಪದ ಸಾಧನೆ ವಿಶ್ವ ಚಾರಿತ್ರೆಯು ದಾಖಲಿಸಬೇಕಾದ ಸತ್ಯ. ಅಷ್ಟೇ ಅಲ್ಲ, ಮಹಾನುಭಾವದ ವಿನಿಮಯಕ್ಕಾಗಿ ಅಂದು ದೇಶದ ನಾನಾ ಮೂಲೆಗಳಿಂದ ಶರಣರು ಹಂಬಲಿಸಿ ಬಂದು ನೆಲೆ ನಿಂತರು. ಅಂಥವರಲ್ಲಿ ಅಕ್ಕಳ ಹೆಸರು ಅಗ್ರಗಣ್ಯ ಮತ್ತು ಚಾರಿತ್ರಿಕ ದಾಖಲೆ ಎನ್ನಬಹುದು. ಬಸವ ಕಲ್ಯಾಣ ಅಕ್ಕಳ ಕನಸಿನ ಲೋಕ. ಮದುವೆಯಾದ ಹೊಸದರಲ್ಲಿ ಮೊದಲ ಸಲ ಹೆಣ್ಣು ಮಗಳು ತವರಿಗೆ ಹೋಗುವ ಸಂಭ್ರಮದಂತೆ ಅಕ್ಕಳ ಸಂಭ್ರಮ ಕೂಡ ಮುಗಿಲು ಮುಟ್ಟಿತ್ತು. ಅಕ್ಕಳ ಬಹುದಿನಗಳ ಕನಸು ಇಂದು ಕೈಗೂಡಲಿದೆ. ಬಾಲ್ಯದಿಂದಲೂ ಅಕ್ಕಳಿಗೆ ಬಸವಣ್ಣನವರನ್ನು ಕಾಣುವ ಆಸೆ, ಅನುಭವ ಮಂಟಪದ ಶರಣ ಸಂದೋಹದಲ್ಲಿ ಒಂದಾಗಿ ಬೆರೆಯುವ ಆಸೆ. ಅದಕ್ಕಾಗಿ ಅದಮ್ಯ ಉತ್ಸಾಹ ಉಲ್ಲಾಸದೊಂದಿಗೆ ಉಡುತಡಿಯ ಮಹಾದೇವಿ ಹೊರಟಳು ಕಲ್ಯಾಣದ ಅನುಭವ ಮಂಟಪದತ್ತ.
ಮಹಾದೇವಿ ಬರುತ್ತಿರುವ ಸುಳುಹು ಪ್ರಭುದೇವರಿಗೆ ಯೋಗ ದೃಷ್ಟಿಯಿಂದ ಅರಿತರು. ಬಸವಣ್ಣ, ನಾಳೆಯ ದಿವಸ ಅನುಭವ ಮಂಟಪದಲ್ಲಿ ಅತ್ಯಂತ ಮಹತ್ವಪೂರ್ಣ ಘಟನೆಯೊಂದು ಜರುಗಲಿದೆ. ಮಹಾದೇವಿಯ ಉನ್ನತ ವ್ಯಕ್ತಿತ್ವದ ನಿಲುವು ಸರ್ವರಿಗೂ ತಿಳಿಯಪಡಿಸಬೇಕು ಎಂದಾಗ ಬಸವಣ್ಣನವರು ಸಂತೋಷ ಸಡಗರದಿಂದ ಅಕ್ಕಳ ಸ್ವಾಗತದ ಬಗ್ಗೆ ಯೋಚಿಸತೊಡಗಿದರು. ಅನುಭವ ಮಂಟಪದ ಹತ್ತಿರ ಬಂದಾಗ ಮುಂದಿನ ಅಂಗಣದಲ್ಲಿ ನಿಂತು ಬಿಬ್ಬಿ ದೇವಯ್ಯನವರು ಬಂದವರಿಗೆ ವಿಭೂತಿ ಕೊಡುತ್ತಿದ್ದರು ಹಾಗೂ ವಚನವೊಂದನ್ನು ಹೇಳುತ್ತಿದ್ದರು. ಭಾವ ಭ್ರಮೆವಂತರು ಬಾರದಿರಿ, ಜ್ಞಾನಹೀನರು ಬೇಗ ಹೋಗಿ, ತ್ರಿವಿಧ ಮಲಕ್ಕೆ ಕಚ್ಚಿ ಮುಚ್ಚಿ ಹೊಡೆದಾಡುವವರು ಅತ್ತಲೇ ಇರಿ, ನಿರುತ ಸ್ವಯಾನುಭಾವರು ಬನ್ನಿ, ಪರಬ್ರಹ್ಮ ಸ್ವರೂಪರು ಬನ್ನಿ, ಏಕಲಿಂಗ ನಿಷ್ಠಾಪರ ದೃಢವಂತರು ಬನ್ನಿ, ಸನ್ಮಾರ್ಗ ಸತ್ಕ್ರಿಯಾವಂತರು ಬನ್ನಿ ಎಂದು ನನಗೆ ಕೊಟ್ಟ ಕಾಯಕ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣನವರು. ಅಂದರೆ ಭಾವಭ್ರಮೆಯುಳ್ಳವರು, ಜ್ಞಾನಹೀನರು ಮತ್ತು ಅಣುವಮಲ ಮಾಯಾಮಲ ಕಾರ್ಮಿಕ ಮಲಗಳಲ್ಲಿ ಬಿದ್ದು ಹೊಡೆದಾಡುವಂಥವರು ಅತ್ತಲೇ ಇರಿ. ಸ್ವಾನುಭವಿಗಳು, ಪರಬ್ರಹ್ಮ ಸ್ವರೂಪರು, ಏಕಲಿಂಗ ನಿಷ್ಠೆಯ ದೃಢವಂತರು, ಸತ್ಕ್ರಿಯಾವಂತರು ಮಾತ್ರ ಬನ್ನಿರಿ. ಇದನ್ನು ತಿಳಿಸುವುದೇ ಬಸವಣ್ಣ ಎನಗಿತ್ತ ಕಾಯಕ ಎಂದು ತಿಳಿಸುತ್ತಿದ್ದರು. ಅಕ್ಕ ವಿಭೂತಧರಿಸಿ ಒಳಗೆ ಬಂದು ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುಗಳಿಗೆ ಮತ್ತು ಬಸವಣ್ಣನವರನ್ನೊಳಗೊಂಡು ಎಲ್ಲ ಶರಣ ಸಂದೋಹಕ್ಕೆ ಶರಣುಗಳನ್ನು ಅರ್ಪಿಸುತ್ತಾಳೆ. ಅಕ್ಕಳಿಗೂ ಎಲ್ಲರೂ ಶರಣುಗಳನ್ನು ಅರ್ಪಿಸುತ್ತಾರೆ. ಅಪೂರ್ವ ಚೆಲುವಿಕೆ ಜೊತೆಗೆ ವಿಭೂತಿ ಧರಿಸಿ ಸಾತ್ವಿಕ ಕಡೆಯಿಂದ ಥಳಥಳಿಸಿ ಬೆಳಗುವ ಅಕ್ಕನ ರೂಪ ಲಾವಣ್ಯಕ್ಕೆ ಎಲ್ಲರೂ ಮನಸೋತು ಆಕೆಯನ್ನು ಪ್ರೀತಿ ಗೌರವದಿಂದ ಕಣ್ತುಂಬಿಕೊಂಡರು. ಗುರು ಹಿರಿಯರನ್ನು ಕಾಣುವುದೇ ಕಣ್ಣಿಗೆ ಶೃಂಗಾರ ಎಂದು ಹೇಳಿದ ಅಕ್ಕ ಮಾಚಿ ತಂದೆಯವರು ಹಾಸಿದ್ದ ಮಡಿವಸ್ತ್ರವನ್ನು ತುಳಿಯದೆ ಭಕ್ತಿಯಿಂದ ಕಣ್ಣಿಗೊತ್ತಿ ನಮಸ್ಕರಿಸಿದಳು. ಬಸವಣ್ಣನವರು ಕಾಣುತ್ತಲೇ ಕರು ಹಸುವನ್ನು ಕಂಡ ಹಾಗೆ ಧಾವಿಸಿ ಬರುತ್ತಾಳೆ. ಹೃದಯ ತುಂಬಿ ಹೇಳುತ್ತಾಳೆ, ಅಕ್ಕ ಅರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ, ಅದು ತಾ ಬಹುಕಾಲಕ್ಕಲ್ಲದೆ ಸಾಧ್ಯವಾಗದು, ಶಿವನೊಲಿದಲ್ಲದೆ ಕೈಗೂಡದು, ಚೆನ್ನ ಮಲ್ಲಿಕಾರ್ಜುನ ಗೊಲಿದನಾಗಿ ನಾನು ಸಂಗನ ಬಸವಣ್ಣ ಶ್ರೀಪಾದವ ಕಂಡು ಬದುಕಿದೆನು ಎಂದು ತಲೆಬಾಗಿ ಶರಣಾರ್ಥಿ ಹೇಳುತ್ತಾಳೆ. ನಿಜ, ಎಷ್ಟೇ ಬಯಸಿ ಹುಡುಕಿ ತೊಳಲಾಡಿ ಹಾರೈಸಿದರೂ, ಇಚ್ಛಿಸಿ ಹೊಕ್ಕರು, ತಪಸ್ಸು ಮಾಡಿದರೂ ಕೈಗೂಡುವಂಥ ಬಯಕೆ ಚೆನ್ನಮಲ್ಲಿಕಾರ್ಜುನ ಗೊಲಿದನಾಗಿ ಇಂದು ಸಂಗನ ಬಸವಣ್ಣ ಶ್ರೀಪಾದ ದೊರಕಿ ಧನ್ಯಳಾದೆ ಎನ್ನುತ್ತಾಳೆ. ಬಸವಣ್ಣನವರ ಹರ್ಷದಿಂದ ದೇಹ ಭಾವ ಜೀವ ಭಾವಗಳನ್ನಳಿದು ಮನದ ಭಾವ ಭ್ರಾಂತಿಯನ್ನಳಿದು ನಿಂತ ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕಳ ನಿಲುವ ನೋಡ ಪ್ರಭುವೆ ಎನ್ನುತ್ತಾರೆ. ಅಕ್ಕಳಿಗೆ ಹೃದಯ ತುಂಬಿ ಬಂತು. ಎನ್ನ ಹೆತ್ತ ತಾಯಿ ಎಂದ ಶಬ್ದ ಕೇಳಿ ತಲೆಬಾಗಿ ನಾನು ನಿಮ್ಮೆಲ್ಲರ ಕರುಣೆಯ ಕಂದ ಎನ್ನುತ್ತಾಳೆ. ಬಸವಣ್ಣನವರು ಎಲ್ಲರ ಪರಿಚಯ ಮಾಡಿಸುತ್ತಾ ಸಾಗಲು ಗದ್ದಲವಾಗುತ್ತದೆ. ಆಗ ಸಿಡಿಲ್ನಂತೆ ಪ್ರಭುದೇವರ ಗರ್ಜನೆ ಕೇಳಿ ಬಂದಿತು. ಸಾಕು, ಈ ನಾಟಕ ನಿಲ್ಲಿಸಿ. ಎಲ್ಲರೂ ಸ್ತಬ್ಧರಾಗಿ ನಿಂತು ಬಿಟ್ಟರು. ಮಹಾದೇವಿ ಅಕ್ಕಳ 3ನೇ ಅಗ್ನಿ ಪರೀಕ್ಷೆ ಅನುಭವ ಮಂಟಪದಲ್ಲಿ ಪ್ರಾರಂಭಗೊಂಡಿತೆನ್ನಬಹುದು. ಅನುಭವ ಮಂಟಪದ ಪೂರ್ವ ಪೀಠಿಕೆಯನ್ನು ನಾವು ಇಂದು ನೋಡಿದೆವು. ಕಿರಿಯ ವಯಸ್ಸಿನಲ್ಲಿಯ ಹಿರಿಯ ಸತ್ವಶಕ್ತಿ ಪಡೆದ ಮಹಾದೇವಿ ಅಕ್ಕ ಜನ್ಮತಃ ಸಾಧಕಿ, ಅನುಭಾವಿ, ಆಧ್ಯಾತ್ಮಗಾಮಿ. ಚಿಕ್ಕಂದಿನಿಂದಲೂ ಅವಳ ಮನವು ಶಿವನಲ್ಲಿಯೇ ಲೀನಗೊಂಡಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಚೆನ್ನಮಲ್ಲಿಕಾರ್ಜುನ ಗಂಡನಾಗಬೇಕೆಂಬ ಭಾವ ಬಲಿಯುತ್ತಲೇ ಹೋಯಿತು. ಅದಕ್ಕಾಗಿ ಎಂಥ ತ್ಯಾಗಕ್ಕೂ ಸಿದ್ಧಳಾದಳು. ಶರಣಸತಿ ಭಾವ ಗಟ್ಟಿಗೊಳ್ಳತೊಡಗಿತು. ಆದುದರಿಂದಲೇ ಕೌಶಿಕನ ಪತಿತ್ವ ಮತ್ತು ಪ್ರಭುತ್ವಗಳೆರಡನ್ನು ಧಿಕ್ಕರಿಸಿ ನಿಲ್ಲುವಂತಹ ಶರಣ ಕ್ಷಾತ್ರವು ಕಾಣಿಸಿಕೊಂಡಿತು. ಈ ಕ್ಷಾತ್ರ ತೇಜವನ್ನು ಇಮ್ಮಡಿಗೊಳಿಸಲೆಂದೇ ಧಾವಿಸಿ ಬಂದಳು ಶರಣರ ಅನುಭವ ಮಂಟಪಕ್ಕೆ. ಅಲ್ಲಮರ ಪ್ರಶ್ನೆ, ಅಕ್ಕಳ ಉತ್ತರ ನೋಡುವ ಮಕ್ಕಳೇ ಮುಂದಿನ ವಾರ. ಅದಕ್ಕೂ ಮೊದಲು ಜಾನಪದರು ಅಕ್ಕಳನ್ನು ಹೀಗೆ ಕೊಂಡಾಡಿದ್ದಾರೆ. ಅಕ್ಕನ ಜೀವನ ಚೊಕ್ಕ ಚಿನ್ನದಂತೆ, ಪಕ್ವಾದ ಮಾವಿನ ಫಲದಂತೆ, ಅಕ್ಕವ್ವ ಮಿಕ್ಯಾಳ 3 ಲೋಕವ. ಅಕ್ಕನ ಜೀವನ ಚೊಕ್ಕ ಚಿನ್ನದಂತೆ, ಪಕ್ವಾದ ಮಾವಿನ ಫಲದಂತೆ, ಅಕ್ಕವ್ವ ಮಿಕ್ಯಾಳ 3 ಲೋಕವ. ನಿಜ, ಅಕ್ಕಳ ವ್ಯಕ್ತಿತ್ವಕ್ಕೆ ಮಾರು ಹೋಗದವರು ಯಾರು? ಅಂಥ ಪೂಜೆ ಅಕ್ಕಳಿಗೆ ನಾವು ನೀವೆಲ್ಲ ಶರಣು ಶರಣಾರ್ಥಿ ಹೇಳೋಣವೇ? ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.